ಫಸ್ಟ್ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಮಾತಾಡ ವಿಜಯಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಆ ಗ್ರಾಮ, ಯಲವಳ್ಳಿ ಅನ್ನೋ ಗ್ರಾಮ. ಆ ಗ್ರಾಮದಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ದಿರ ಇರೋದು ನೋಡಿಕೊಂಡು ಇವ್ರನ್ನ ಕೊಲೆ ಮಾಡೋದಕ್ಕೆ ನೆನ್ನೆ ಬಂದವ್ರಿ. AC ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆ ವೆಂಕಟರೆಡ್ಡಿ ಅನ್ನೋ ಒಬ್ಬ ಡೂಪ್ಲಿಕೇಟ್ ನಕಲಿ ಜಾತಿವಾದಿ, ಇವನು ಎಂಥ ದೊಡ್ಡ ನಮಕರಂ ನನ್ನ ಮಗ ಅಂದರೆ, ರಾತ್ರಿ ಹೊತ್ತು ಯಾರನ್ನಾದ್ರೂ ನಂಬಿಸ್ಬಿಟ್ಟು ಕರ್ಕೊಂಡೋಗಿ ತಲೆ ಮೇಲೆ ಕಲ್ಲೆತ್ತಿ ಕುಕ್ಕಿ ಸಾಯಿಸಾಕ್ತಾನೆ ಅಂತ ಬೋಳಿ ಮಗ ಅವನು ವೆಂಕಟರೆಡ್ಡಿ ಅನ್ನೋನು. ಅವನೇನು ಮಾಡ್ತಾನೆ, ಒಂದಷ್ಟು ಜನ ಹೆಣ್ಮಕ್ಳ ಟೀಮ್ನೆಲ್ಲ ಮಾಡ್ಕೊಂಬಂದು ಈ ಅಜ್ಜಿ ಪಾಪ ಯಮ್ಮ ಯಾರೂ ದಿಕ್ಕಿಲ್ಲ ಇವ್ರಿಗೆ, ಇವ್ರ ಜಮೀನಿಗೆ ಇಷ್ಟು ದಿನ ಕಾಲಿಡ್ದಿರ ಇರೋರು ಏಕಾಏಕಿ AC ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು, ಏಕಾಏಕಿ ಬಂದು ಈ ಅಮ್ಮನ ಮಾರಣಾಂತಿಕವಾಗಿ ಹೊಡೆದಿದ್ದಾರೆ. ಇಷ್ಟು ಹೊಡೆದಿದ್ದಾದ್ಮೇಲೆ, ಏಟುಗಳೆಲ್ಲ ತಿಂದಿದ್ದಾದ್ಮೇಲೆ ಇದು ಏನದು ಮುಳ್ಕು ತಂತಿಗಳ ಮೇಲೆ ಎಳ್ದಾಡಿ ಅದ್ರ ಮೇಲೆ ಕುಕ್ಕಿ ಅಮ್ಮನ ಸಾಯಿಸೋದಕ್ಕೆಲ್ಲ ಪ್ರಯತ್ನ ಪಟ್ಟು ಆ ವೆಂಕಟರೆಡ್ಡಿ ಅನ್ನೋ ವ್ಯಕ್ತಿ ಆ ಹೆಣ್ಮಕ್ಳನ್ನೆಲ್ಲ ಬಿಟ್ಟು ರೌಡಿಸಮ್ ಮಾಡಿಸಿ, ಇಷ್ಟೆಲ್ಲ ಆದ್ರೂ ವಿಜಯಪುರದಲ್ಲಿ ಇರೋಂಥ ಪೊಲೀಸ್ ಸ್ಟೇಷನಲ್ಲಿರೋಂಥ ಕೆಲವು ಪೊಲೀಸ್ನವರು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಇವ್ರಿಗೊಂದು ನ್ಯಾಯ ಕೊಡಿಸೋದನ್ನ ಬಿಟ್ಟು ಏನು ಮಾಡ್ತಾರಂದರೆ, ಅವನು ಯಾವನು ವೆಂಕಟರೆಡ್ಡಿ ಅನ್ನೋನಿದಾನೋ ಅವ್ರ ಮನೆಗೆ ಹೋಗ್ಬಿಟ್ಟು ನೀರು ಕುಡಿಯೋದು, ಕಾಫಿ ಕುಡಿಯೋಂಥ ಕೆಲಸ, ಅಲ್ಲೋಗಿ ಇದು ಮಾಡ್ಕೊಂಡು ಹೋಗೋವಂಥ ಕೆಲಸ ಮಾಡಿದ್ದಾರೆ. ಇದು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ನಡೆದಿರೋಂಥ ಘಟನೆ. ಇಷ್ಟೆಲ್ಲ ವಿಚಾರಗಳಾಗಿ ಇಷ್ಟೆಲ್ಲ ಆಗಿ ನಾನು ಇಮಿಡಿಯೇಟಾಗಿ ಆಸೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಡ್ರಿ, ಇಮಿಡಿಯೇಟಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿ ಅಂತ ಹೇಳಿದೆ. ಅಮ್ಮಗೆ ಹಾರ್ಟ್ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿ ಜಯದೇವ್ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡ್ಬಂದು ಮತ್ತೆ ಈ ಅಮ್ಮ ನೋಡಿ ಇಲ್ಲಿದ್ದಾಳೆ, ಈ ಅಮ್ಮ ಅಲ್ಲಿ ನಡೆದಿರೋಂಥ ಘಟನೆಗೆಲ್ಲ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಮಾಡಿಸಿ ಈಗ FIR ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ. ಆ ಆರೋಪಿಗಳು ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕ್ಕೊಂಡು ರೌಡಿಗಳನ್ನ ಬಿಟ್ಟು ಕಾಂಪೌಂಡ್ ಹಾಕ್ಸಿ ಇಷ್ಟೆಲ್ಲ ಆದ್ರೂ ಆ ಯಲವಳ್ಳಿ ಅನ್ನೋ ಗ್ರಾಮದಲ್ಲಿರೋಂಥದ್ದು 2 ಮನೆ. ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡೋಂಥ ಕೆಲಸನ ನಮ್ಮ ಸಂಘಟನೆಗಳವ್ರ ಕಡೆಯಿಂದ ನಾನು ಮಾಡ್ಸಕ್ಕೆ ಹೋಗಲ್ಲ. ಆದರೆ ಇವ್ರು 2 ಮನೆ ಇದ್ದಾರೆ ಅಂತ ಹೇಳ್ಬಿಟ್ಟು ಊರೆಲ್ಲ ಸೇರಿಕೊಂಡು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾಗ ನಮ್ಮ ಸಮುದಾಯದ ಜನ ಒಬ್ಬರು ಇವ್ರ ಪರವಾಗಿ ನಿಂತ್ಕೊಳ್ತಿರೋ ಇದ್ದೀರಲ್ಲ, ಇದು ನ್ಯಾಯನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲೇ ನಾವು ಯಲವಳ್ಳಿ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವನು ಯಾರು ವೆಂಕಟರೆಡ್ಡಿ ಅನ್ನೋನಿದಾನೋ ಅವನ್ನ ಗ್ರಾಮದಿಂದ ಗಡೀಪಾರು ಮಾಡಬೇಕು, ಇವ್ರ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕೊಡಬೇಕು. ಇವರು 2 ಫ್ಯಾಮಿಲಿ ಇದ್ದಾರೆ ಅಂತೇಳ್ಬಿಟ್ಟು ಇವ್ರನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬೇಕು ಅಂತೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದಾರೆ. ಇವ್ರನ್ನ ಸಾಯಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. AC ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಆರ್ಡರ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೀವಿ. AC ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾಗ ಸರ್ವೆ ಮಾಡಿಸ್ದಿರ ಕಾಂಪೌಂಡ್ ಇವನು ಯಾವ ಥರ ಆಗ್ದ? ಸರ್ವೆ ಅಧಿಕಾರಿಗಳಿಲ್ಲ, RA ಇಲ್ಲ, VA ಇಲ್ಲ, ಪೊಲೀಸ್ ಪ್ರೊಟೆಕ್ಷನ್ಸ್ ಇಲ್ಲ, ಏನೂ ಇಲ್ದಿರ ಇವ್ರ ಜಮೀನಿಗೆ ಏಕಾಏಕಿ ನುಗ್ಗಿ ಕಾಂಪೌಂಡ್ ಹಾಕುವಂಥ ತಪ್ಪು. ಅದಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಆ ವ್ಯಕ್ತಿನ ಅರೆಸ್ಟ್ ಮಾಡಿಲ್ಲ ಅಂದಾಗ ದೊಡ್ಡ ಮಟ್ಟದಲ್ಲಿ ಹೋರಾಟ ನಾವು ವಿಜಯಪುರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ಕುಟುಂಬಸ್ಥರ ಜೊತೆ ಇವತ್ತಿನ ದಿನ ಇಡೀ ಸಮುದಾಯ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಮುಂದಿನ ದಿನಗಳಲ್ಲಿ ಹಂತವಾಗಿ ಈ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.